ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನ ಅಡುಗೆ. ನಾನು ನಿಮ್ಮ ನಯನ. ಫ್ರೆಂಡ್ಸ್, ಇವತ್ತು ನಾನು ಮಾಡಿ ತೋರಿಸ್ತಿರುವಂತಹ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಆನಿಯನ್ ಗ್ರೇವಿ. ಇದು ಚಪಾತಿಗೆ ಪೂರಿಗೆ ತುಂಬಾ ಸೂಪರಾಗಿರುವಂತಹ ರೆಸಿಪಿ. ಹಾಗೆ ಕ್ವಿಕ್ಕಾಗಿ ಈಸಿಯಾಗಿ ಮನೇಲಿ ಏನೋ ತರಕಾರಿ ಇಲ್ಲದೆ ಇರುವಾಗ ನಾವು ಚಪಾತಿಗೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿದ್ರೆ ಸಖತ್ತಾಗಿರುವಂತಹ ಗ್ರೇವಿ ರೆಡಿ ಆಗುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕ್ಯಾಪ್ಸಿಕಮ್ ಆನಿಯನನ್ನು ಎರಡೆರಡು ನಾನು ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ನೋಡಿ, ಅದೇ ಪ್ಯಾನ್ಗೆ ಹಚ್ಚಿಟ್ಟಿರುವಂತಹ 2 ಕ್ಯಾಪ್ಸಿಕಮ್ ಮತ್ತು 2 ಆನಿಯನ್ ಈ ರೀತಿಯಾಗಿ ದೊಡ್ಡಗೆ ಹಚ್ಚಿಟ್ಕೊಂಡಿರಬೇಕು. ಅದನ್ನು ಒಂದು 2 ನಿಮಿಷ ಹಸಿ ವಾಸನೆ ಅದರೆಲ್ಲ ಘಮ ಘಮ ಅಂತ ಬರಬೇಕು. ಆನಿಯನ್ನು ಕ್ಯಾಪ್ಸಿಕಮ್ ಸ್ಮೆಲ್ಲು ಚೆನ್ನಾಗಿ ಫ್ಲೇವರ್ ನಮ್ಗೆ ಆಚೆ ಬರಬೇಕು. ಅದುವರೆಗೂ ನಾವು ಈ ರೀತಿಯಾಗಿ ನೋಡಿ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಆ ಎಣ್ಣೆಯಲ್ಲಿ ಸಖತ್ತಾಗಿ ಬರುತ್ತೆ. ಮತ್ತು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕಿದಾದ ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಈರುಳ್ಳಿಯನ್ನು ಮೀಡಿಯಮ್ ಈರುಳ್ಳಿನ ನಾನು ಈ ರೀತಿ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ನೋಡಿ, ಅದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಟೊಮ್ಯಾಟೋನ ಒಂದು 3 ಮೀಡಿಯಮ್ ಟೊಮ್ಯಾಟೋನ ಈ ರೀತಿಯಾಗಿ ಸಣ್ಣಗೆ ಪ್ಯೂರಿ ಥರ ಮಾಡ್ಕೊಂಡಿದ್ದೆ ಚಾಪರ್ ಸಹಾಯದಿಂದ. ನೋಡಿ, ಅದನ್ನು ಕೂಡ ಈಗ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಅದನ್ನು ಬೇಯಿಸ್ಕೊಂಡು ಅದು ಎಷ್ಟು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ಟೊಮೆಟೊ ಆನಿಯನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಬೇಕಾಗುತ್ತೆ. ಅದಾದಮೇಲೆ ನೋಡಿ, ಸ್ವಲ್ಪ ಗರಂ ಮಸಾಲ ಅರ್ಧ ಸ್ಪೂನ್, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತೆ ಕೂಡ ಒಂದು 5 ನಿಮಿಷ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ 1 ಕಪ್ ಆಗುವಷ್ಟು ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಲ್ಲಿ ಸ್ವಲ್ಪ ಕರ್ಡನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಕಪ್ಪಲ್ಲಿ ಕರ್ಡನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ನಮಗೆ ಗ್ರೇವಿ ಬರುತ್ತೆ. ಅದೆಲ್ಲ ಆದಮೇಲೆ ಒಂದು 5 ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಬಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು ಗ್ರೇವಿ ಸಖತ್ತಾಗಿ ಈಗ ನಮಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಚಪಾತಿಗೆ ಅಂತೂ ಪೂರಿಗೆ ಸಖತ್ತಾಗಿ ಇರುತ್ತೆ ಈ ರೆಸಿಪಿ. ಮನೇಲಿ ಏನೂ ಇಲ್ಲದೆ ಇದ್ದಾಗ ಬರೀ ಕ್ಯಾಪ್ಸಿಕಮ್ ಆನಿಯನ್ ಇದ್ದರೆ ಸಾಕು. ಈ ರೀತಿಯಾಗಿ ನಾವು ಒಂದು ಒಳ್ಳೆ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಮೆಥಡಲ್ಲಿ ಈ ರೀತಿಯಾದ ಗ್ರೇವಿನ ತಯಾರು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ಇದಂತೂ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.